ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ತುಂಬ ಜನ ಅಂದ್ಕೊಳ್ತಾರೆ ಹೊಟ್ಟೆ ತುಂಬ ತಿಂದರೆ ದಪ್ಪ ಆಗಿಬಿಡ್ತೀವಿ ಅಂತ. ಹಾಗೇನಿಲ್ಲ. ಇವತ್ತಿನ ರೆಸಿಪಿ ನೋಡಿದ ಮೇಲೆ ನೀವು ಹೊಟ್ಟೆ ತುಂಬ ಊಟ ಮಾಡ್ತೀರಾ, ಹಾಗೆಯೇ ನಿಮ್ಮ ತೂಕನೂ ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಇವತ್ತಿನ ಈ ಪರೋಟ ತುಂಬಾ ಹೆಲ್ದಿ ಆಗಿರುವಂಥದ್ದು, ಹಾಗೆಯೇ ಟೇಸ್ಟಿ ಕೂಡ ಹೌದು. ಅಷ್ಟೇ ಸರಳವಾದಂತಹ ವಿಧಾನದಲ್ಲಿ ತುಂಬಾ ಬೇಗನೆ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ. ಬನ್ನಿ ಇವತ್ತಿನ ದಿವಸ ಪಾಲಕ್ ಸೊಪ್ಪನ್ನು ಬಳಸಿ ಸೂಪರ್ ಟೇಸ್ಟಿ ಆಗಿರುವಂಥ ಹೆಲ್ದಿ ಆಗಿರುವಂಥ ಈ ರೆಸಿಪಿ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮೊದಲಿಗೆ ನಾನಿಲ್ಲಿ 1 ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ. ಈ ಪಾಲಕ್ ಸೊಪ್ಪನ್ನು ಒಂದು ಸ್ವಲ್ಪ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಒಂದು ಸ್ವಲ್ಪ ಇದನ್ನು ನಾವು ಸಣ್ಣದಾಗಿ ಕಟ್ ಮಾಡಿ ತಗೊಳ್ಬೇಕಾಗುತ್ತೆ. ಫ್ರೆಶ್ ಆಗಿರುವಂಥ ಪಾಲಕ್ ಸೊಪ್ಪು ತಂದಾಗ ಈ ಥರ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ನೋಡಿ. ನೋಡಿ ನಾನೆಲ್ಲ ಪಾಲಕ್ ಸೊಪ್ಪನ್ನು ಕಟ್ ಮಾಡ್ಕೊಂಡಾಗಿದೆ. ನಂತರ ಇಲ್ಲಿ 1 ಚಮಚ ಆಗುವಷ್ಟು ಧನಿಯಾ ಪುಡಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ನಾನಿಲ್ಲಿ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವಾಗ ಒಂದು ಸ್ವಲ್ಪ ಅಜ್ವೇನವನ್ನು ತೊಗೊಂಡಿದ್ದೀನಿ. ಈ ಥರ ಕೈನಲ್ಲಿ ಉಜ್ಜಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ಸೇರಿಸ್ತಾ ಇದ್ದೀನಿ. ಆದಷ್ಟು ಬಿಳಿ ಎಳ್ಳನ್ನು ಒಂದು ಸ್ವಲ್ಪ ನೀವು ಜಾಸ್ತಿ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳಿ. ಬಿಳಿ ಎಳ್ಳು ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳೋದ್ರಿಂದ ಪರೋಟ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗೂ ಕೂಡ ಬರುತ್ತೆ. ಇವಾಗ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪಿನಲ್ಲಿ ಹಾಕಿರುವಂತಹ ಮಸಾಲೆನ. ಫಸ್ಟಿಗೆ ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪಾಲಕ್ ಸೊಪ್ಪಿನಲ್ಲಿರುವಂಥ ಒಂದು ಸ್ವಲ್ಪ ನೀರಿನ ಪ್ರಮಾಣ ಅದು ಬಿಟ್ಕೊಳ್ಳುತ್ತೆ. ನೋಡ್ತಾ ಇದ್ರಲ್ಲ, ನಾನಿಲ್ಲಿ 1-2 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಸ್ವಲ್ಪ ಇದು ಪಾಲಕ್ಕು ನೀರು ಬಿಡ್ತಾ ಇದೆ. ಈ ರೆಸಿಪಿನ ಇನ್ನಷ್ಟು ಹೆಲ್ದಿಯಾಗಿಸೋದಕ್ಕೆ ನಾನಿಲ್ಲಿ ಜೋಳದ ಹಿಟ್ಟನ್ನು ಬಳಸ್ತಾ ಇದ್ದೀನಿ. 2 ಬಟ್ಲಾಗುವಷ್ಟು ಜೋಳದ ಹಿಟ್ಟನ್ನು. ಈ ಜೋಳದ ಹಿಟ್ಟು ಒಂದಿದ್ರೆ ಸಾಕು, ಈ ಪರೋಟನ ನಾವು ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು. ಬೇಕು ಅಂದರೆ ನೀವು ಇಲ್ಲಿ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬಹುದು. ಚೆನ್ನಾಗಿ ಇದನ್ನು ನೀರೇನು ಹಾಕದೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಈ ಪಾಲಕ್ ಸೊಪ್ಪಿನಲ್ಲಿರುವಂಥ ನೀರಿನ ಅಂಶದಿಂದನೇ ಈ ಒಂದು ಹಿಟ್ಟನ್ನು ನಾವು ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಸ್ವಲ್ಪ ಕೂಡ ನೀರನ್ನು ಬಳಸಿಲ್ಲ. ಎಷ್ಟು ಹಿಡಿಯುತ್ತೆ ಅಷ್ಟೇ ನಾನು ಜೋಳದ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಇದನ್ನು ಕಲಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕೋದು ಮರ್ತಿದ್ದೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮತ್ತೆ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಈ ಸೊಪ್ಪು ಹಾಕಿದ ಮೇಲೆ ಮತ್ತೆ ಒಂದು ಸ್ವಲ್ಪ ಹಿಟ್ಟು ತೆಳ್ಳಗಾಗಿದೆ ಅಂತ ಅನಿಸಿ ಮತ್ತೆ ಒಂದು ಸ್ವಲ್ಪ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಖಾರಕ್ಕೆ ಬೇಕಾದರೆ ನೀವು ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯನ್ನು ಕೂಡ ಜಜ್ಜಿ ಸೇರಿಸ್ಕೊಳ್ಬೋದು, ಇನ್ನೂ ಸೂಪರ್ ಆಗಿರುತ್ತೆ. ನೋಡಿ, ಈ ಥರ ಹಿಟ್ಟನ್ನು ನಾನಿಲ್ಲಿ ಕಲಿಸ್ಕೊಂಡಿದ್ದಾಗಿದೆ. ಇದನ್ನು ನೆನೆಸೋ ಅವಶ್ಯಕತೆ ಇಲ್ಲ, ತಕ್ಷಣಕ್ಕೆ ಪರೋಟನ ರೆಡಿ ಮಾಡ್ಕೊಳ್ಬೋದು. ನೋಡಿ, ಇವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಒಂದು ಸ್ವಲ್ಪ ದಪ್ಪದಾಗಿ ನಾನು ಉಳ್ಳೆನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಒಣ ಜೋಳದ ಹಿಟ್ಟನ್ನು ಉದುರಿಸಿ ಈ ಥರ ತಟ್ಟುತ್ತಾ ಇದ್ದೀನಿ. ಇಲ್ಲಿ ಜೋಳದ ಹಿಟ್ಟು ಸ್ವಲ್ಪ ತಣ್ಣೀರಿನಲ್ಲಿ ನಾವು ಮಿಕ್ಸ್ ಮಾಡಿರೋದ್ರಿಂದ ಜಿಗಿ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. ಸ್ವಲ್ಪ ಸುತ್ತಲೂ ಏನಾಗುತ್ತೆ ಅಲ್ಲಲ್ಲಿ ಬಿರುಕು ಬಿಟ್ಟಂಗಾಗಿರುತ್ತೆ. ಅದನ್ನು ಒಂದು ಸ್ವಲ್ಪ ನಾವು ಜೋಡಿಸ್ತಾ ಈ ಥರ ರೌಂಡಾಗಿ ತಟ್ತಾ ಹೋಗ್ತಾ ಇದ್ದೀನಿ. ಕೈನಲ್ಲಿ ಈ ಥರ ತಟ್ಟಕ್ಕಾಗದೇ ಇದ್ದರೆ ಲಟ್ಟಣಿಗೆ ಸಹಾಯದಿಂದನೂ ಕೂಡ ನಾವು ಇದನ್ನು ಹಗುರಕ್ಕೆ ತೀಡ್ತಾ ಹೋಗ್ಬೋದು. ಒಂದು ಕಾಟನ್ ಬಟ್ಟೆ ಅಥವಾ ಇಲ್ಲ ಬಟರ್ ಪೇಪರ್ ಮೇಲೆ ಅಥವಾ ಈ ಎಣ್ಣೆ ಪ್ಯಾಕೆಟ್ ಬರುತ್ತಲ್ಲ ಅದರಲ್ಲೂ ಕೂಡ ನೀವು ಲಟ್ಟಿಸಬಹುದು. ಇಲ್ಲಿ ಕೊನೆಯದಾಗಿ ನಾನು ಕೂಡ ಒಂದು ಸ್ವಲ್ಪ ಲಟ್ಟಣಿಗೆ ಸಹಾಯದಿಂದ ಇದನ್ನು ಒಂದಷ್ಟು ಅಗಲಕ್ಕೆ ಮಾಡಿಕೊಂಡು ಈ ಥರ ಒಂದು ಶಾರ್ಪ್ ಇರುವಂಥ ಪ್ಲೇಟಿಂದ ರೌಂಡ್ ಆಕಾರಕ್ಕೆ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸುತ್ತಲೂ ಕೂಡ ಒಂದು ಸ್ವಲ್ಪ ಬಿರುಕು ಅನ್ನೋದು ಬಿಟ್ಟರೂ ಕೂಡ ಪರವಾಗಿಲ್ಲ. ಕೊನೆಯದಾಗಿ ನಾವು ಈ ಥರ ಶಾರ್ಪ್ ಇರುವಂಥ ಪ್ಲೇಟಿಂದ ರೌಂಡ್ ಆಕಾರಕ್ಕೆ ಇದನ್ನು ನಾವು ಶೇಪಾಗಿ ಮಾಡ್ಕೊಳ್ಬೋದು. ಸ್ವಲ್ಪ ಇದನ್ನು ನಾನು ತೀರಾ ತೆಳುವಾಗಿ ಅಲ್ಲದೆ ಒಂದು ಸ್ವಲ್ಪ ಮೀಡಿಯಮ್ ಆಗಿ ದಪ್ಪದಾಗಿಯೇ ಮಾಡ್ಕೊಂಡಿದ್ದೀನಿ. ಇದೇ ಥರ ನಾನಿಲ್ಲಿ ಇನ್ನೊಂದನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಒಣ ಜೋಳದ ಹಿಟ್ಟನ್ನು ಕೆಳಗಡೆ ಸೇರಿಸಿ ಇದನ್ನು ತಟ್ಟುತ್ತಾ ಹೋಗ್ಬೋದು. ತುಂಬ ಈಸಿಯಾಗಿ ಅದು ತಿರುಗುತ್ತೆ. ಮಕ್ಕಳು ಪಲ್ಯ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಆ ಟೈಮಲ್ಲಿ ಈ ಥರ ನೀವು ಪರೋಟನ ಮಾಡಿಕೊಡಿ, ಇಷ್ಟಪಟ್ಟು ಓಡಾಡಿಕೊಂಡು ತಿಂತಾರೆ. ಉಪ್ಪು ಖಾರ ಎಲ್ಲವೂ ಕೂಡ ಇದರಲ್ಲೇ ಇರೋದ್ರಿಂದ ಸ್ವಲ್ಪ ಮೊಸರು ಜೊತೆಗೆ ಇದನ್ನು ಸವಿಬೋದು, ಇಲ್ಲ ಹಾಗೇನೂ ಕೂಡ ಇದನ್ನು ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ನೋಡಿ, ಇನ್ನೊಂದನ್ನು ಕೂಡ ನಾನಿಲ್ಲಿ ತಟ್ಟಿದ್ದಾಗಿದೆ. ಇದನ್ನೇನು ನಾನು ಕಟ್ ಮಾಡದೆ ಹಾಗೆಯೇ ಕೈನಿಂದನೇ ಒಂದು ಸ್ವಲ್ಪ ರೌಂಡ್ ಆಕಾರಕ್ಕೆ ಶೇಪ್ ಮಾಡಿ ಈ ಕಡೆ ಸ್ಟವ್ನ ಆನ್ ಮಾಡಿ ತವಾನು ಕೂಡ ನಾನಿಲ್ಲಿ ಕಾಯಕ್ಕಿಟ್ಟಿದ್ದೆ. ತವಾಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ರೆಡಿ ಮಾಡಿಟ್ಟಂತಹ ಪರೋಟನ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ 2 ಬದಿಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಬೆಂದಿದೆ ಎಂದಾಗ ನಾನಿಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ಎಣ್ಣೆ ಬದಲಿಗೆ ತುಪ್ಪ ಬೆಣ್ಣೆ ಕೂಡ ನೀವು ಯೂಸ್ ಮಾಡ್ಬೋದು, ತುಂಬ ರುಚಿಕರವಾಗಿರುತ್ತೆ.
ಹೀಗೆ ಎರಡೂ ಬದಿಗೂ ತಿರುತ್ತಾ ಸ್ವಲ್ಪ ಲೈಟಾಗಿ ಅಲ್ಲಲ್ಲಿ ಹೊಂಬಣ್ಣದ ಕಲರ್ ಬರೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಸೂಪರಾಗಿ ಈ ಒಂದು ಪರೋಟ ರೆಡಿ ಆಗಿದೆ ಅಂತ. ಇದೇ ಥರ ಇನ್ನುಳಿದಂಥ ಎಲ್ಲ ಪರೋಟಗಳನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಥರ ನೀವು ಪರೋಟನ ಮಾಡ್ಕೊಂಡು ತಿಂದರೆ ಹೊಟ್ಟೆ ತುಂಬುತ್ತೆ, ಮನಸ್ಸು ತುಂಬೋದಿಲ್ಲ ಅಂತ ಹೇಳ್ಬೋದು. ತಿಂತಾ ಇದ್ದರೆ ಹಾಗೆಯೇ ತಿನ್ನೋಣ ಅನ್ನುವಷ್ಟು ರುಚಿಯನ್ನು ಕೊಡುತ್ತೆ ನಿಮ್ಮ ನಾಲಿಗೆಗೆ. ಸ್ವಲ್ಪ ಡಯಟ್ ಮಾಡೋರಾದರೆ ಎಣ್ಣೆ ತುಪ್ಪನ ನೀವು ಕಡಿಮೆ ಉಪಯೋಗಿಸಿ ಇದನ್ನು ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಸರಳವಾಗಿ ಮಾಡುವಂತಹ ಪಾಲಕ್ ಸೊಪ್ಪಿನ ಜೋಳದ ಹಿಟ್ಟಿನ ಪರೋಟ ಎಷ್ಟು ಸೂಪರಾಗಿ ರೆಡಿ ಆಗಿವೆ ಅಂತ ನೋಡಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ. ಇದನ್ನು ನೀವು ಹಾಗೆಯೇ ತಿನ್ಬೋದು, ಇಲ್ಲಾಂದರೆ ಮೊಸರು ಜೊತೆಗೆ ಇದನ್ನು ನೀವು ಸವಿಬಹುದು. ಇವತ್ತಿನ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು.